ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಬಚಾವೋ ಕಾಂಗ್ರೆಸ್ ಹಟಾವೋ ಎಂಬ ಸಮಾವೇಶವನ್ನ ಇದೇ 28ರಂದು ಹಮ್ಮಿಕೊಂಡಿದ್ದೇವೆ ಎಂದು ರಾಜ್ಯ ಸಂಚಾಲಕ ದಲಿತ್ ರಮೇಶ್ ಹೇಳಿದರು. ಇದೇ 28ನೇ ತಾರೀಕು ಗುರುವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನೋ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಯಾಕೆ ಮಾಡಬೇಕಾಯಿತು ಅಂದರೆ, ಈ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಏನು ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನು ಸಹ ಬದಲಾಯಿಸಿಕೊಂಡಿದ್ರು, ದಲಿತ ರಾಮಯ್ಯ ಅಂತ ಹೇಳಿ, ದಲಿತರ ಏಳಿಗೆಗೆ ನಾನು ಕೆಲಸ ಮಾಡ್ತೀನಿ, ನಾನು ನಿಮ್ಮ ರಕ್ಷಕ ಅಂತೆಲ್ಲ ಹೇಳಿದ್ರು. ಆದರೆ ಚುನಾವಣೆ ಮುಗಿದಾದ ಮೇಲೆ ಇವತ್ತು ಅವರು ನಮ್ಮ ರಕ್ಷಕರಲ್ಲ, ಭಕ್ಷಕರಾಗಿ ಇವತ್ತು ಪರಿವರ್ತನೆ ಆಗಿದ್ದಾರೆ. ಏನು SCP ಮತ್ತು TSP ಅಲ್ಲಿ ದುಡ್ಡೇನಿತ್ತು ದಲಿತರ ಒಂದು ಏಳಿಗೆಗೆ ವಿಶೇಷ ಯೋಜನೆಗಳನ್ನ ರೂಪಿಸಿ ಆ ಹಣವನ್ನು ಬಳಸಬೇಕಾಗಿತ್ತು. ಆದರೆ ಸುಮಾರು 25,000 ಕೋಟಿ ಹತ್ತಿರ ಹಣವನ್ನು ಗ್ಯಾರಂಟಿಗಳಿಗೆ ಇವತ್ತು ಬಳಸಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕಿಂತ ಮುಂಚೆ ಹೇಳಿದ್ರು, ನಾನು 11 ಬಾರಿ ಹಣಕಾಸು ಸಚಿವನಾಗಿ ನಾನು ಬಜೆಟ್ನ ಮಂಡಿಸಿದ್ದೀನಿ, ನನಗೆ ಗೊತ್ತಿದೆ ಹೇಗೆ ನಾನು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಅಂತ. ಆದರೆ ಈ ಥರ ದಲಿತರ ಅಭಿವೃದ್ಧಿಗೆ ಇದ್ದ ಹಣವನ್ನು ಪಿಕ್ ಪಾಕೆಟ್ ಮಾಡಿ, ಲೂಟಿ ಮಾಡಿ ಇವತ್ತು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಅದೇ ರೀತಿ ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ನಾನು ದಲಿತ ರಕ್ಷಕ ಎಂದಿದ್ರು, ಆದರೆ ಈಗ ಅವರು ಭಕ್ಷಕರಾಗಿದ್ದಾರೆ. SCP TSPಯ 25,000 ಹಣವನ್ನ ಲೂಟಿ ಮಾಡಿ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು.